ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ವಿಶೇಷವಾಗಿ ಉತ್ತರದ ರಾಜ್ಯ ಮೋದಿಯವರಿಗೆ ಅತ್ಯಂತ ಹತ್ತಿರ, ಆದರೆ ಎರಡು ಮಾತಿಲ್ಲ. ಅದರಲ್ಲೂ ಡಬಲ್ ಇಂಜಿನ್ ಸರ್ಕಾರಗಳು. ಡಬಲ್ ಇಂಜಿನ್ ಸರ್ಕಾರ ನಿಮ್ಗೆ ಹೇಳಿದ ತಕ್ಷಣ ಗೊತ್ತಾಗಿಬಿಡುತ್ತದ. ಸೆಂಟ್ರಲ್ದಲ್ಲೂ BJP, ರಾಜ್ಯದಲ್ಲೂ BJP ಅಂಥ ಸರ್ಕಾರಗಳಲ್ಲೇ ಇವತ್ತು ಅನೇಕ ಸಮಸ್ಯೆಗಳು ಎದ್ದು ಕಾಣ್ತಾ ಇದ್ದಾವೆ. ಇನ್ನುಳಿದ ರಾಜ್ಯಗಳು ಇಲ್ಲ ಅಂತಲ್ಲ, ಆದರೂ ಅವುಗಳಲ್ಲಿ ಅದರಲ್ಲೂ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಉತ್ತರಾಖಂಡ ಇವೆಲ್ಲ ಕಡೆ, ಇಲ್ಲೆಲ್ಲ ಕಡೆನೂ BJP ಸರ್ಕಾರ ಎರಡೂ ಕಡೆ ಮೇಲೆ ಮತ್ತು ಕೆಳಗೆ ಇದ್ದರೂ ಇವತ್ತು ನೀರಿನ ಹಾಹಾಕಾರ, ವಿದ್ಯುತ್ತಿನ ಹಾಹಾಕಾರ, ಅದರ ಜೊತೆಗೆ ಈ ನೀಟ್ ಎಕ್ಸಾಮ್ ಅಥವಾ CBSE ಎಕ್ಸಾಮ್ ಕಟ್ಟಿದ ಮಕ್ಕಳ ಒಂದು ದುಸ್ಥಿತಿ, ಅದೇ ಕಾಲಕ್ಕೆ ಬೆಲೆ ಏರಿಕೆ, ಅದೇ ಕಾಲಕ್ಕೆ ಈ ಸಿಲಿಂಡರ್ ಕೊರತೆ, ವಿದ್ಯುತ್ ಜೊತೆಗೆ ಈ ನಮ್ಮ ಡೀಸೆಲ್ ಪೆಟ್ರೋಲ್ಗಳ ಬೆಲೆ ಏರಿಕೆ, ಹೀಗಾಗಿ ತತ್ತರಿಸಿದ್ದಾರೆ ಜನ. ನಿಧಾನಕ್ಕೆ ಈ 4 ರಾಜ್ಯಗಳಲ್ಲ, ಉಳಿದ ರಾಜ್ಯಗಳಿಲ್ಲ ಅಂತಲ್ಲ, ಆದರೆ ಹೆಚ್ಚಾಗ್ತಾ ಇದೆ ಪ್ರತಿಭಟನೆಗಳು. ಜನ ಬೀದಿಗಿಳಿತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ನೀರಿಗಾಗಿ ಅಂತೂ ಹೇಳ್ತಾರೆ. ವಿಶೇಷವಾಗಿ ಈ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡಗಳಲ್ಲೇ ಗಂಗಾ ಯಮುನಾ ಜೊತೆಯಾಗಿ ಹರಿಯುವಂಥ ನದಿಗಳು, ಅಲ್ಲಿ ಇವತ್ತು ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ. ಜನ ಆ ವಿದ್ಯುತ್ ಮತ್ತು ನೀರಿಗಾಗಿ ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ. ಈಗಾಗಲೇ ಗೊತ್ತಿರುವಾಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದ ಬುಲ್ಡೋಜರ್ ಸರ್ಕಾರ, JCB ಸರ್ಕಾರ, ನಮ್ಮ ವಿಶೇಷವಾಗಿ ಯತ್ನಾಳ್ ಇದೇ ಸರ್ಕಾರ ತರಬೇಕಂತ ಹೇಳ್ತಾ ಇದ್ದಾರೆ. ಆದರೆ ಆ ಉತ್ತರ ಪ್ರದೇಶದಲ್ಲೇ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಜನ. ನೀರಿಗಾಗಿ ತರಿಸ್ತಾ ಇದ್ದಾರೆ, ನೀರು 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 ಅಂತೇಳಿ. ಇದು ಅತಿ ಅನ್ನಿಸ್ಬೋದು ಹೇಳೋರಿಗೆ, ಬಟ್ ಅಲ್ಲಿ ನಡೆದ ಸಮಸ್ಯೆ ಇದು ವಿದ್ಯುತ್ ಸಮಸ್ಯೆ. ಅದರಲ್ಲೂ ಇವತ್ತು 40-45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿರೋ ಮುಂದೆ ಅಲ್ಲಿ ಪರಿಸ್ಥಿತಿ, ಅಲ್ಲಿ ಜನರ ಪರಿಸ್ಥಿತಿ ಯಾರಿಗೂ ಹೇಳ್ತಿದ್ರು. ಅದ್ರ ಜೊತೆಗೆ ಈ ನೀಟದ ಎಕ್ಸಾಮ್ ಬದಲಾಗಿ ಅಲ್ಲೂ ಹೆಚ್ಚಿಗೆ ಮಕ್ಕಳೆಲ್ಲ CBSE ಎಕ್ಸಾಮ್ಗಳು ಅಲ್ಲಿ ಗದ್ದಲಾಗಿದ್ರ ಬಗ್ಗೆ ಜನ ಯುವಕರು, ಜಂಜೀಗಳ ಜನರಿಗೆ ಗೊತ್ತೀವಿ, 17 ವರ್ಷದಿಂದ 30 ವರ್ಷ ಒಳಗಿನವರು, ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮೋದಿ ಮತ್ತು ಶಾರ್ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶ ಅಷ್ಟೇ ಅಲ್ಲ, ಮಧ್ಯಪ್ರದೇಶದಲ್ಲಿನೂ ಮೋಹನ್ ಲಾಲ್ ಯಾದವ್ ಅವರು ಅತ್ಯಂತ ಪ್ರಿಯರು, ಅವ್ರು ನೇಮಿಸಿದಂಥವ್ರು. ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ರ ಬದಲಾಗಿ ಶಿವರಾಜ್ ಸಿಂಗ್ ಚೌಹಾಣ್ರು ನಮ್ಮ ನಾಡು ಪ್ರತಿಸ್ಪರ್ಧಿ ಆಗ್ಬೋದು ಅಂತ ತಿಳ್ಕೊಂಡು ಅವರು ಸಣ್ಣದಲ್ಲಿ ಒಂದು ಮಿನಿಸ್ಟರ್ ಮಾಡಿ ಹೋಗಿಬಿಟ್ರು ನಮ್ಮ ಮೋದಿಜಿಯವರು. ಅವರ ಅತ್ಯಂತ ಪ್ರಿಯ ವ್ಯಕ್ತಿ ಮೋಹನ್ ಯಾದವ್. ಅದ್ರ ಜೊತೆಗೆ ರಾಜಸ್ಥಾನದಲ್ಲೂ ಸಹಿತ ಜೋರ್ದಾರಾಗಿ ಇವತ್ತು ವಿರೋಧ ವ್ಯಕ್ತ ಆಗಿದೆ. ಅದರಲ್ಲೂ ಈ ಬೆಲೆ ಏರಿಕೆ ಪ್ಲಸ್ ಈ ನೀಟ್ ಮತ್ತು ಅದೇ ಕಾಲಕ್ಕೆ CBSE ಎಕ್ಸಾಮ್ಗಳ ಸಲುವಾಗಂತೂ ರಾಜಸ್ಥಾನ ಇವತ್ತು ಕುದೀತಾ ಇದೆ. ಅಲ್ಲಿ